ನೆಕ್ಲೆಸ್ ಎವ್ರಿಥಿಂಗ್ ಎಲ್ಲ ಇದೆ. ಅಂಡ್ ಇನ್ನ ಬ್ಯಾಂಗಲ್ಸ್ ಇಯರಿಂಗ್ಸು ಅಲ್ಲಿ ಇನ್ನ ಇದೆ. ಇದಿಷ್ಟು ಜಾಗ ಸಾಕಾಗಲ್ಲ ಅಂತ ಸೊ ಬರೀ ನೆಕ್ಲೆಸ್ ಇಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬ್ಯಾಂಗಲ್ಸ್ ಮತ್ತೆ ಇಯರಿಂಗ್ಸ್ ನೋಡಿಸ್ತೀನಿ. ಸೊ ಇವಾಗ ನೆಕ್ಲೆಸ್ ಬಗ್ಗೆ ನೋಡಿಸ್ತೀನಿ. ಫಸ್ಟ್ ಒನ್ ಇದು ಮತ್ತೆ ಇದು ಎರಡು ಒಟ್ಟಿಗೆ ಸೇಮ್ ಡಿಸೈನು. ಇದು ನಂದು, ಇದು ನಮ್ಮ ಅಕ್ಕಂದು ತಗೊಂಡಿದ್ದು. ಅವಳು ಇಲ್ಲೇ ಬಿಟ್ಟೋಗಿರೋದ್ರಿಂದ ಇದು ನಂದೇ ಆಗಿದೆ. ಸೊ ಇದು ಒಂದು ಮತ್ತೆ ಇದೊಂದು ಇದೆ. ಇದು ಸಕ್ಕರಾಗಿದೆ. ದಿಸ್ ಕಲರ್ ಆಕ್ಚುಲಿ ಐ ಲೈಕ್ ಇಟ್. ಕಾಂಟ್ರಾಸ್ಟ್ ಇಸ್ ಗೋಲ್ಡ್ ಅಂಡ್ ದಿಸ್ ಇಸ್ ರೆಡ್ ಕಲರ್. ಇದು ಸೇಮ್ ಥಿಂಗ್. ಅದು ಕಲರ್ ಡಿಫ್ರೆಂಟ್. ದಟ್ ಈಸ್ ಫುಲ್ ರೂಬಿ ರೆಡ್ ತರ ಇದೆ. ಇದು ಬ್ಲಡ್ ರೆಡ್ ಕಲರ್ ಅಷ್ಟೇ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು. ಪಿಂಕ್ ಕಲರ್ ತುಂಬಾ ಇಷ್ಟ. ಇದು ನಾನು ಯೂಶುವಲಿ ಮೈ ಸಿಸ್ಟರ್ ವೆಡ್ಡಿಂಗ್ ಹಾಕೊಂಡಿದ್ದೆ ರಿಸೆಪ್ಷನ್ಗೆ. ಆಮೇಲೆ ಇದು ಬೈತಲ್ಲೇ ಬಿಟ್ಟು ದೆನ್ ಇದು ಎರಡು ಇಯರಿಂಗ್ಸ್. ಇದು ಆಕ್ಚುಲಿ ತುಂಬಾ ವೇಟ್ ಇದೆ ಮತ್ತೆ ಬೇರೆ ಚೋಕರ್ ತರ ಅಲ್ಲ. ಬೇರೆದೆಲ್ಲ ಆದ್ರೆ ಸ್ವಲ್ಪ ಹಿಂಗೆ ಸ್ವಲ್ಪ ಅಲ್ಲಾಡುತ್ತೆ, ಸೈಡ್ ಅಲ್ಲಿ ಸ್ವಲ್ಪ ಅಲ್ಲಾಡುತ್ತೆ. ಬಟ್ ಇದಂತೂ ಸಖತ್ ಸ್ಟಿಫ್ ಆಗಿ ಲೈಕ್ ಹೌ ಗೋಲ್ಡ್ ಜ್ಯುವೆಲರಿ ಗೋಲ್ಡ್ ಶಾಪ್ ಅಲ್ಲೆಲ್ಲ ಹೆಂಗೆ ಇರುತ್ತೆ ನೆಕ್ಲೆಸಸ್ ಎಲ್ಲ ಹಂಗಿದೆ. ಇದು ಆಗಿದೆ. ರೂಬಿ ಸ್ಟೋನ್ಸ್ ಮತ್ತೆ ವೈಟ್ ಪರ್ಲ್ಸ್, ಇಲ್ಲಿ ಗ್ರೀನ್ ಮತ್ತೆ ರೆಡ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಇದು ನಾನು ನನ್ನ ಸಿಸ್ಟರ್ ಮುಹೂರ್ತದ ದಿವಸ ಹಾಕೊಂಡಿದ್ದು. ಫಸ್ಟ್ ಜ್ಯುವೆಲರಿ ಕಲೆಕ್ಷನ್ ಅಲ್ಲಿ ಇದು ಚೋಕರ್. ಇದು ಫಸ್ಟ್ ಚೋಕರ್ ಅಂತಾನೆ ಹೇಳ್ಬೋದು. ನಮ್ಮಪ್ಪ ವರ್ಕ್ ಪರ್ಪಸ್ಗೆ ಹೈದರಾಬಾದ್ಗೆ ಹೋಗಿದ್ರು. ಇಯರಿಂಗ್ಸ್ ಆಕ್ಚುಲಿ ಇದು ಸಕ್ಕತ್ತಾಗಿದೆ. ದೊಡ್ಡದಾಗ ನಂಗೆ ಈ ತರ ದೊಡ್ಡಬೇಕು. ಇದು ದೊಡ್ಡದಲ್ಲ, ಇನ್ನ ದೊಡ್ಡದಾಗಿರೋ ಇಯರಿಂಗ್ಸ್ ಬೇಕು. ಬಟ್ ಬೆಟರ್ ಆಗಿದೆ, ಚೆನ್ನಾಗಿದೆ. ಮತ್ತೆ ಇದು ಗೋಲ್ಡ್ ಕಲರ್ ಸ್ಟೋನ್ ಸ್ವಲ್ಪ ಇರೋದು. ಗೋಲ್ಡ್ ವಿತ್ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ತಗೊಂಡೆ. ಇದು ಅಷ್ಟೊಂದೇನು ತುಂಬಾ ಗಾಡಿ ತುಂಬಾ ದೊಡ್ಡದಾಗೇನಿಲ್ಲ, ಚೆನ್ನಾಗಿದೆ. ಇದನ್ನು ಗ್ರೀನ್ ಕಲರ್ ಅಥವಾ ಗೋಲ್ಡ್ ಕಲರ್ ರೆಡ್ ಕಲರ್ಗೆಲ್ಲ ಸ್ವಲ್ಪ ಮ್ಯಾಚ್ ಆಗುತ್ತೆ. ಇದು ಸ್ವಲ್ಪ ಕಾಂಟ್ರಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಗೋಲ್ಡ್ ಅಂಡ್ ಗ್ರೀನ್ ಕಲರ್ಗೆ ಮ್ಯಾಚ್ ಆಗುತ್ತೆ. ಇದು ಸೇಮ್ ಕಾಸ್ಟ್ 3800 ಅನ್ಸುತ್ತೆ. ನಾನು ಹೇಳಿದ್ದು 3800 ಅದನ್ನು. ಇದು ಒಂದು ಟೈಪ್ ಆಫ್ ಚೋಕರ್. ಇದು ಆಂಟಿಕ್ ಚೋಕರ್. ಇದು ಬೇರೆ ತರ ಚೋಕರ್ ಎಲ್ಲ. ಇದು ಸ್ವಲ್ಪ ಆಂಟಿಕ್. ಜ್ಯುವೆಲರಿ ಎಲ್ಲ ಜಾಸ್ತಿ ಹಾಕೊಳ್ಳಲ್ಲ, ಬರೀ ಮದ್ವೆಗೆ ಇರೋದು ಮಾತ್ರ ಹಾಕೊಳ್ಳೋದು ನಾನು ಅಷ್ಟೇ. ಹಬ್ಬದ ದಿವಸ ಮದ್ವೆ ದಿವಸ ಮಾತ್ರ ಹಾಕೊಳ್ಳೋದು. ಚೆನ್ನಾಗಿದೆ. ಇದು ದೊಡ್ಡದಾಗಿ ನನ್ಗೆ ಈ ತರ ಇರ್ಬೇಕು, ದೊಡ್ಡದಾಗಿ ಅಲ್ಲಾಡ್ತಿರ್ಬೇಕು, ಹ್ಯಾಂಗಿಂಗ್ಸ್ ತರ ಇರ್ಬೇಕು, ಈ ತರ ಇರ್ಬೇಕು ನಿಮಗೆ. ಮತ್ತೆ ಇದು ಬೈತಾರೆ, ಇದು ದೊಡ್ಡದಾಗಿದೆ. ಮುತ್ತು ಆಕ್ಚುಲಿ ಮುತ್ತಿನ ಸರ, ಮುತ್ತಿನ ನೆಕ್ಲೆಸ್ ಅಂದ್ರೆ ನಮ್ಮ ಅಪ್ಪಗೆ ತುಂಬಾ ಇಷ್ಟ, ನನಗೂ ತುಂಬಾ ಇಷ್ಟ. ಬರೀ ಆ ಥರದ್ದು ತುಂಬಾ ದೊಡ್ಡದಾಗಿ ಇಟ್ಕೊಂಡ್ರೆ ಅದನ್ನು ಬರೀ ಮದ್ವೆಗೆ ಮಾತ್ರ ಹಾಕೊಳ್ಕೋಬೇಕು, ಬೇರೆ ಇದಕ್ಕೆ ಹಾಕೊಳ್ಳೋದಕ್ಕೆ ಆಗಲ್ಲ. ಸೊ ಇದು ಸ್ವಲ್ಪ ಚಿಕ್ಕದು ಮಾಡ್ರೇಟ್ ಆಗಿರೋದು ಸ್ವಲ್ಪ ತಗೊಳ್ಳೋಣ ಅಂತ ಇದನ್ನು ತಗೊಂಡ್ರದಲ್ಲಿ ಇದು ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ನಂಗೆ ತುಂಬಾ ಆಸೆ ಇತ್ತು. ಸ್ಯಾರಿ ಹಾಕೊಂಡಾಗ ಮಾತ್ರ ಇದು ಚೆನ್ನಾಗಿ ಕಾಣಿಸುತ್ತೆ. ಲೆಹೆಂಗಾಗೆ ಆ ಥರದ್ದೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಫೋರ್ ಲೇಯರ್ಸ್ ಮುತ್ತಿದೆ, 4 ಲೇಯರ್ಸ್. ಮತ್ತೆ ಬರೀ ಒನ್ ರೌಂಡ್ ಹೆಕ್ಸಗನ್ ಶೇಪ್ ಅಲ್ಲಿ ಇರೋದು. ಇದು ವೈಟ್ ಸ್ಟೋನ್ ಅಲ್ಲಿ ಇದು ಮಾಡಿರೋದು. ಸ್ವಲ್ಪ ಡೈಮಂಡ್ ಫೀಲ್ ಬರುತ್ತೆ ಅಂತ. ಆಕ್ಚುಲಿ ಡೈಮಂಡ್ ಅಷ್ಟೊಂದೇನು ಬರಲ್ಲ, ಬಟ್ ಸ್ವಲ್ಪ ಡೈಮಂಡ್ ಲುಕ್ ಬರುತ್ತೆ ಅಂತ ನಾನು ತಗೊಂಡಿದ್ದು. ಡೈಮಂಡ್ ಲುಕ್ ಬರುತ್ತೆ ಅಂತ ಸೋದು. ಇದು ಸಕ್ಕತ್ತಾಗಿದೆ. ಇದಂತೂ ನನ್ನ ಫೇವ್ರೆಟ್. ನಾನ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಅಷ್ಟೊಂದು ನಮ್ಮಮ್ಮ ತಗೊಂಡ್ಬಿಟ್ರು.
ಆಮೇಲೆ ನಮ್ಮ ಅಮ್ಮ ತಗೊಂಡ್ರೆ ನಾನು ತಗೊಂಡ್ರೆ ಏನು ನಾನೇ ತಾನೇ ಹಾಕೊಳ್ಳೋದು ಅಂತ ನಾನು ಸುಮ್ಮನೆ ಅದೇ. ಸೊ ಇದು ಸಕ್ಕತ್ತಾಗಿದೆ, ಕ್ಲೋಸ್ ಅಪ್ ಅಲ್ಲಿ ನೋಡ್ತೀನಿ. ತುಂಬಾ ಚೆನ್ನಾಗಿದೆ ಇದು, ಡಿಸೈನ್ ಆಗಲಿ ಪರ್ಲ್ಸ್ ಆಗಲಿ. ಆಕ್ಚುಲಿ ತುಂಬಾ ವೆಯ್ಟು ಇದೆ ಇದು. ಇದು ಚಿಕ್ಕ ಚೋಕರ್, ಅದೆಲ್ಲ ದೊಡ್ಡ ಚೋಕರ್, ಇದು ಸ್ವಲ್ಪ ಚಿಕ್ಕ ಚೋಕರ್. ಅದೇ ನಾನು ಪರ್ಲ್ಸ್ ತಗೊಂಡಿದ್ದಲ್ಲ ಅದು. ಇದು ಆಲ್ಮೋಸ್ಟ್ ಸೇಮೇ, ನಾನು ಅವಾಗೇ ವೈಟ್ ಈ ತರದ್ರಲ್ಲಿ ನೋಡ್ಸಿದ್ನಲ್ಲ ಅದೇ ತರದ್ದೇ ಇದು. ಬಟ್ ಇದು ರೆಡ್ ಕಲರ್ ಪರ್ಲ್ಸ್ ಇಂದ ಅದು ಅದು ಮುತ್ತಿಂದು, ಮತ್ತೆ ಇದು ರೆಡ್ ಕಲರ್ ಸ್ಟೋನ್ಸ್ ಆಗಿದೆ. ಇದು ಸ್ಯಾರಿ ಮೇಲೆ ಎಲ್ಲ ಹಾಕೊಂಡ್ಬೋದು. ಬೇರೆ ಲೆಹೆಂಗಾ ಹಾಕೊಂಡಾಗೆಲ್ಲ ಇದು ಸೂಟ್ ಆಗಲ್ಲ, ಬರೀ ಸ್ಯಾರಿ ಮೇಲೆ ಸ್ವಲ್ಪ ಸೂಟ್ ಆಗೋದು. ಆಕ್ಚುಲಿ ಅಂತ ಜಾಸ್ತಿ ಲುಕ್ ಕೊಡಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಹಾಕೊಂಡಾಗ ಮೋಸ್ಟ್ಲಿ ಚೆನ್ನಾಗಿ ಕಾಣಿಸ್ಬೋದೇನೋ, ಬಟ್ ನೋಡಿದಾಗ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ನನ್ನ ಫ್ರೆಂಡಿಗೆ ಗಿಫ್ಟ್ ಪರ್ಚೇಸ್ ಮಾಡುವಾಗ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತು. ನಮ್ಮಪ್ಪ ಈ ಸಖತ್ತಾಗಿದೆ ತಗೋ ಅಂತ ನನಗೂ ಕೊಡ್ಸಿದ್ರು. ಚೆನ್ನಾಗಿ ನಾನು ಜಾತ್ರೆಯಲ್ಲಿ ತಗೊಂಡಿದ್ದು ಅನ್ಸುತ್ತೆ. ನಾನು ಜಾಲಹಳ್ಳಿಯಲ್ಲಿ ಸ್ಟೇ ಮಾಡೋದ್ರಿಂದ ಜಾಲಹಳ್ಳಿ ಜಾತ್ರೆ ಅಂತ ಒಂದಿತ್ತು. ಜಾಲಹಳ್ಳಿ ಜಾತ್ರೆ ಅಂತ ಇಲ್ಲಿ ನಮ್ಮ ಸರ್ಕಲ್ ಅಲ್ಲಿ ಮಾಡಿದ್ರು. ಅಲ್ಲಿ ಇಷ್ಟೊಂದು ಜ್ಯುವೆಲರಿ ಶಾಪ್ಸ್ ಎಲ್ಲ ಇಟ್ಟಿದ್ರು. ಅಲ್ಲಿ ಇದು ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ತಗೊಂಡೆ. ತುಂಬಾ ಚೆನ್ನಾಗಿದೆ. ಇಲ್ಲಿ 2 ಎಲೆ ಪರ್ಲ್ಸ್ ಇದೆ, ರೂಬಿ ಸ್ಟೋನ್ಸ್, ಮತ್ತೆ ದೊಡ್ಡ ಡಾಲರ್, ಒಳ್ಳೆ ಪದಕ ತರ, ಮತ್ತೆ ಕೆಳಗಡೆ ಮುತ್ತಿಂದು ಇದು ಚೆನ್ನಾಗಿದೆ. ಇದು ಆಕ್ಚುಲಿ ಇದು ಸ್ವಲ್ಪ ಹೆವಿನೇ ಇದೆ. 4000 to 4500 ಇದು ಕಾಸ್ಟ್ ಇಲ್ಲ. ಇದು ಇದು ಮತ್ತೆ ಇದು ಮತ್ತೆ ಇದು ಬೈತಲೆ ಬೊಟ್ಟು, ಮತ್ತೆ ಇದು 2 ಇಯರಿಂಗ್ಸ್ ಸಕ್ಕತ್ತಾಗಿದೆ, ದೊಡ್ಡದಾಗಿದೆ. ಇಷ್ಟಪಟ್ಟ ತರನೇ ಇದೆ. ಇದು ದೊಡ್ಡದಾಗಿದೆ, ಚೆನ್ನಾಗಿದೆ. ಇದು ತುಂಬಾ ದೊಡ್ಡ ಡಾಲರು, ಚೆನ್ನಾಗಿದೆ. ಇದು ಡಾಲರು ಡಿಫ್ರೆಂಟ್ ಆಗಿ. ಇದು ಸ್ಯಾರಿಗೆ ಹಾಕೊಳ್ಬೋದು, ಅದೇ ನಾನು ಹೇಳ್ದಂಗೆ ಈ ಥರದ್ದು ಸ್ಯಾರಿಗೆ ಹಾಕೊಳ್ಬೋದು. ತುಂಬಾ ಚೆನ್ನಾಗಿದೆ ಇದಂತೂ. ನೋಡಿ ಗೈಸ್, 3 ಎಳೆ ನೋಡೋದಕ್ಕೆ ಅಷ್ಟೊಂದು ಇದಾಗಿ ಸಕ್ಕತ್ ರಿಚ್ ಆಗಿ ಕಾಣಿಸ್ತೇ ಹೇಳ್ಬೇಕಂದ್ರೆ. ಇದು ರಿಸೆಪ್ಷನ್ಗೆ ಅಥವಾ ಯಾವುದಕ್ಕಾದ್ರೂ ಹಾಕೊಳ್ಬೋದು. ಬರೀ ಯಾವಾಗಲೂ ಗೋಲ್ಡು ಅಂಥದ್ದೇ ಹಾಕೊಳ್ಳೋದಕ್ಕಿಂತ ಈ ಥರದ್ದು ಕೂಡ ಹಾಕೊಳ್ಬೋದು. ತುಂಬ ಚೆನ್ನಾಗಿತ್ತು ಇದು. ಎಲ್ಲರೂ ಎಷ್ಟು ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರು ಅಂತ ಎಲ್ಲ ಕೇಳಿದ್ರು. ಸಕ್ಕತ್ತಾಗಿದೆ ಇದು ಹೇಳ್ಬೇಕಂದ್ರೆ. ಇದು ನಾವು ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು, ಇದು ಹೈದರಾಬಾದಲ್ಲೇ ತೊಗೊಂಡಿಲ್ಲ, ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು. ಸಖತ್ ರೇಟ್ ಇದೆ ಆ್ಯಕ್ಚುಲಿ. ಇದು ಚೆನ್ನಾಗಿದೆ. ಮತ್ತು ಇದು ಮುಂಚೆ ಚಿಕ್ಕಳಿದ್ದಾಗ ತೊಗೊಂಡಿದ್ದು, ಬೇಕು ಅಂತ ಹಠ ಮಾಡಿ ಆಲ್ಮೋಸ್ಟ್ ಒಂದು 5 to 6 years ಆಯಿತು ಅನಿಸುತ್ತೆ. ಇದು ಚಿಕ್ಕಳಿವಾಗ ಬೇಕು ಅಂತ ಹಠ ಮಾಡಿ ತೊಗೊಂಡಿದ್ದು. ಇದು ಚೆನ್ನಾಗಿದೆ. ಇದು ಇವಾಗ ಹಾಕೊಳ್ಬೋದು. ಗೋಲ್ಡ್ ಸರ ಅಥವಾ ಯಾವ್ದಾದ್ರು ಸೆಟ್ ಹಾಕೊಂಡಾಗ ಬೈತಲ್ಲೇ ಬಿಟ್ಟು ಇದು ಕೂಡ ಹಾಕೊಳ್ಬೋದು. ಇದು ಒಳಗಡೆ ಇಲ್ಲಿ ಲಕ್ಷ್ಮಿ ಡಾಲರ್ ಇದೆ. ಇಲ್ಲಿ ಚೆನ್ನಾಗಿದೆ. ಇದು ಆಂಟಿಕ್ ಪೀಸ್ ಥರ, ಇದು ಗೋಲ್ಡ್ ಆಂಟಿಕ್ ಪೀಸ್ ಥರ. ಇದು ಅಷ್ಟೊಂದೇನು ಇದಾಗ ಕಾಣಿಸಲ್ಲ, ಬಟ್ ಚೆನ್ನಾಗಿದೆ. ಇದು ಹಿಂಗೆ ಹಾಕೊಳ್ಳೋದು, ಮದುವೆ ಹೆಣ್ಣು ಹಾಕೊಳ್ಳಲ್ವ ಆ ಥರದ್ದು. ಇದು ಹಿಂಗೆ ಹಾಕೊಳ್ಳೋದು. ಇದು ಚೆನ್ನಾಗಿದೆ. ಇದು ನಂಗೆ ಈ ಥರ ತೊಗೊಳ್ಬೇಕಂತ ಆಸೆ ಇತ್ತು, ಬಟ್ ಆ್ಯಕ್ಚುಲಿ ನಂದಲ್ಲ, ಇದು ನಮ್ಮ ಅಕ್ಕರದ್ದು. ಅವ್ಳು ಮದುವೆಗೆ ಅಂತ ತೊಗೊಂಡಿದ್ದು, ಬಟ್ ಇಲ್ಲೇ ಬಿಟ್ಟೋಗಿದ್ದಲ್ಲ, ಇರೋದ್ರಲ್ಲಿ ನೋಡಿಸ್ತಾ ಇದ್ದೀನಿ. ಚೆನ್ನಾಗಿದೆ ಇದು. ಸೊ ನನ್ನ ಪಾರ್ಟ್ 1 ಜ್ಯುವೆಲರಿ ಕಲೆಕ್ಷನ್ಸ್ ಮುಕ್ತಾಯ ಆಯಿತು. ಇನ್ನು ಲೆಟ್ಸ್ ಮೀಟ್ ಇನ್ ಪಾರ್ಟ್ 2.